ಡಿ ಕೆ ಶಿವಕುಮಾರ್ಗೆ ತನ್ನ ಸಹೋದರನ ಸೋಲನ್ನ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಡಿ ಕೆ ಸುರೇಶ್ ಸೋತಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಬಲಗೈ ಬಂಟನಂತೆ ಡಿ ಕೆ ಸುರೇಶ್ ಯಾವಾಗಲೂ ಕೂಡ ನಿಲ್ತಾ ಇದ್ರು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಜೊತೆ ರೈಟ್ ಹ್ಯಾಂಡ್ ತರ ನಿಲ್ತಾ ಇದ್ರು ಡಿ ಕೆ ಸುರೇಶ್. ಆದ್ರೆ ಈಗ ಅವರ ಸೋಲು ಬಹಳ ದೊಡ್ಡ ಆಘಾತವನ್ನ ಕೂಡ ಕೊಟ್ಟಿದೆ. ಸುರೇಶ್ ಸೋಲಿನಿಂದ ಪಕ್ಷದಲ್ಲಿ ಡಿ ಕೆ ಹಿಡಿತ ಜಾರತ್ತಾ ಸಿಎಂ ಪಟ್ಟಕ್ಕೆ ಏರುವಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಆರಂಭಿಕವಾಗಿ ಆಘಾತ ಆಗಿದೆ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದಷ್ಟು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆದ್ರೂ ಕೂಡ ಕಳೆದ ಬಾರಿ ಗೆದ್ದುಕೊಂಡಿದ್ದಂತ ಬೆಂಗಳೂರು ಗ್ರಾಮಾಂತರವನ್ನ ಈ ಬಾರಿ ಕಳೆದುಕೊಂಡಿದ್ದಾರೆ. ಅದು ಬಹಳ ದೊಡ್ಡ ಆಘಾತ. ಡಿ ಕೆ ಸುರೇಶ್ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ರು. ಕನಕಪುರದಲ್ಲೂ ಕೂಡ ಅವರದು ಸ್ವಕ್ಷೇತ್ರ ಕನಕಪುರದಲ್ಲೂ ಕೂಡ ನಿರೀಕ್ಷಿತ ಲೀಡ್ ಬರೆದಿದ್ದಕ್ಕೆ ಡಿ ಕೆ ಬ್ರದರ್ಸ್ ಈಗ ಕಂಗಾಲಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಡಿ ಕೆ ಸುರೇಶ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಜನರು ಯಾವ ನಿರ್ಧಾರವನ್ನ ಕೊಟ್ಟಿದ್ದಾರೋ ಅದಕ್ಕೆ ನನ್ನ ಸಹಮತ ಇದೆ. ಜನ ವಿಶ್ರಾಂತಿ ಕೊಟ್ಟಿದ್ದಾರೆ, ಅದಕ್ಕೂ ಆಶೀರ್ವಾದ ಮಾಡಿದ್ದಾರೆ, ಪರವಾಗಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ರೆಸ್ಟ್ ತಗೊಳ್ಳೋರಲ್ಲ ಡಿ ಕೆ ಸುರೇಶ್ ಅನ್ನುವಂಥ ಮಾಹಿತಿ ಕೂಡ ಇದೆ. ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ.